ಕುಶಾಲನಗರ ತಾಲೂಕಿನ ಮಾದಪಟ್ಟಣ ಗ್ರಾಮದಲ್ಲಿರುವ ಪುಣ್ಯಕೋಟಿ ಗೋಶಾಲೆಗೆ ಮಾಜಿ ಸಚಿವರಾದ ಎಂಪಿ ಅಪ್ಪಚ್ಚುರಂಜನ್ ರವರು ಭೇಟಿ ನೀಡಿ ಗೋಗಳಿಗೆ ಪೂಜೆ ಸಲ್ಲಿಸಿದ್ದಾರೆ. ಕುಶಾಲನಗರ ತಾಲೂಕಿನ ಪಟ್ಟಣದ ವಾಸವಿ ಬಾಲಕಿಯರ ಸಂಘದ ವತಿಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ರೈನ್ ಕೋಟ್ ವಿತರಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ಮಹಾರಾಷ್ಟ್ರ ಮಂಡಳಿ ಕಾರ್ಯಾಲಯದಲ್ಲಿ ಮದರ್ ತೆರೇಸಾ ಜನ ಸೇವಾ ಟ್ರಸ್ಟ್ ವತಿಯಿಂದ ಸಾಧಕರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್ ಇಂದಿನ ಪೋಷಣೆ ನಾಳೆಯ ನಿರ್ಮಾಣ. ನಮ್ಮಲ್ಲಿ 2 ರಿಂದ 3 ವರ್ಷದ ಮಕ್ಕಳಿಗೆ ಪ್ಲೇ ಗ್ರೂಪ್, ನರ್ಸರಿ ವಿಭಾಗಕ್ಕೆ 3 ರಿಂದ 4 ವರ್ಷ, LKG ವಿಭಾಗಕ್ಕೆ 4 ರಿಂದ 5 ವರ್ಷ ಮತ್ತು UKG ವಿಭಾಗದ ಮಕ್ಕಳಿಗೆ 5 ರಿಂದ 6 ವರ್ಷ ಆಗಿರಬೇಕು. ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕೂಡ ಲಭ್ಯವಿರುತ್ತದೆ. ಲಿಮಿಟೆಡ್ ಸೀಟ್ಸ್ ಓನ್ಲಿ. ಪ್ಲೀಸ್ ಜಾಯಿನಿಂಗ್ ಯುವರ್ ಚಿಲ್ಡ್ರನ್ಸ್ ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಸಿದ್ದಯ್ಯ ಪುರಾಣಿಕ್ ಲೇಔಟ್, ವಾಟರ್ ಟ್ಯಾಂಕ್ ನಿಯರ್ ಕುಶಾಲನಗರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535480650. ಕುಶಾಲನಗರ ತಾಲೂಕಿನ ಮಾದಪಟ್ಟಣ ಗ್ರಾಮದಲ್ಲಿರುವ ಪುಣ್ಯಕೋಟಿ ಗೋಶಾಲೆಗೆ ಮಾಜಿ ಸಚಿವರಾದ ಎಂಪಿ ಅಪ್ಪಚ್ಚುರಂಜನ್ ಅವರು ಭೇಟಿ ನೀಡಿ ಗೋಗಳಿಗೆ ಪೂಜೆ ಸಲ್ಲಿಸಿದರು. ಕುಶಾಲನಗರ ತಾಲೂಕಿನ ಮಾದಪಟ್ಟಣ ಗ್ರಾಮದಲ್ಲಿರುವ ಪುಣ್ಯಕೋಟಿ ಗೋಶಾಲೆಗೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರಾದ ಎಂಪಿ ಅಪ್ಪಚ್ಚುರಂಜನ್ ಹಾಗೂ ಅವರ ಧರ್ಮಪತ್ನಿಯಾದ ಶ್ರೀಮತಿ ಶೈಲರವರು ಭೇಟಿ ನೀಡಿ ಗೋವುಗಳಿಗೆ ಪೂಜೆಯನ್ನ ಸಲ್ಲಿಸಿದರು. ಇದೇ ಸಂದರ್ಭ ಮಾತನಾಡಿ, ಗೋವಿನಲ್ಲಿ 33 ಕೋಟಿ ದೇವತೆಗಳು ನೆಲೆಸಿದ್ದಾರೆ ಎಂದು ನಂಬಲಾಗುತ್ತದೆ. ಹಾಗಾಗಿ ಎಲ್ಲರೂ ಗೋವನ್ನ ರಕ್ಷಿಸಿ ತಮ್ಮ ತಮ್ಮ ಮನೆಯಲ್ಲಿ ಹಸುವಿನ ಮುಂಭಾಗದಲ್ಲಿ ಲಕ್ಷ್ಮಿಯು, ಹಿಂಭಾಗದಲ್ಲಿ ಸರಸ್ವತಿಯು ನೆಲೆಸಿದ್ದಾರೆ ಎಂದು ಭಾವಿಸಿ ನಮ್ಮ ಮನೆಯಲ್ಲಿ ಸದಾ ಮಂಗಳವಿರಲಿ ಎಂದು ಪ್ರಾರ್ಥಿಸುತ್ತಾ ಗೋವುಗಳನ್ನು ರಕ್ಷಿಸೋಣ ಎಂದು ಕರೆ ನೀಡಿದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನಲ್ಲಿ ನಡೆದ ಮತಾಂತರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಳೆ NTC ಬೆಂಬಲ ನೀಡುವುದಾಗಿ ಅಬ್ದುಲ್ ಸಲಾಂ ತಿಳಿಸಿದ್ದಾರೆ. ಕುಶಾಲನಗರ ತಾಲೂಕಿನ ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ನಲ್ಲಿ ಯಾವುದೇ ಬಲವಂತದ ಮತಾಂತರವಾಗಲಿ ಅಥವಾ ಮಹಿಳಾ ದೌರ್ಜನ್ಯ ಘಟನೆಗಳು ಇದುವರೆಗೂ ನಡೆದಿಲ್ಲ. ಈ ಕೇಂದ್ರದ ಮೇಲೆ ಮಾಡುತ್ತಿರುವ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ಎಲ್ಲ ಕಾರ್ಮಿಕರು ಒಕ್ಕೊರಲಿನಿಂದ ಖಂಡಿಸಿದರು. ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ನಲ್ಲಿ ಮತಾಂತರ ಹಾಗೂ ದೌರ್ಜನ್ಯ ನಡೆಯುತ್ತಿದೆ ಎಂದು ಕೆಲವರು ಮಾತನಾಡುತ್ತಿರುವ ಆರೋಪವನ್ನು ಖಂಡಿಸಿ ಎಲ್ಲಾ ಅಂಗಡಿಗಳನ್ನು ಬಂದ್ ಮಾಡಿ ಪ್ರತಿಭಟನಾ ಸಭೆ ನಡೆಸಿದರು. ಉದ್ಯಮಿ ರಜಾಕ್ ಹೊಸಕೋಟೆ ಮಾತನಾಡಿ, ಇಲ್ಲಿ ಎಲ್ಲಾ ಜಾತಿ ಧರ್ಮ ಜನರು ಕೆಲಸ ಮಾಡುವ ಮೂಲಕ ನೆಲೆ ಕಂಡುಕೊಂಡಿದ್ದಾರೆ. ಪ್ರತಿ ವರ್ಷ ರಾಷ್ಟ್ರೀಯ ಹಬ್ಬಗಳು, ಎಲ್ಲ ಧರ್ಮದ ಹಬ್ಬಗಳನ್ನ ಎಲ್ಲರೂ ಒಟ್ಟಾಗಿ ಸೇರಿ ಆಚರಿಸಿಕೊಂಡು ಬರುತ್ತಿದ್ದೇವೆ. ಹನುಮ ಜಯಂತಿ ಶೋಭಾಯಾತ್ರೆಯಲ್ಲಿ ಭಾಗವಹಿಸುವ ಜನರಿಗೆ ಜ್ಯೂಸ್ ಹಂಚುತ್ತೇವೆ ಎಂದರು. NTC ಕೇಂದ್ರ ಆರಂಭಗಳು 2 ದಶಕಗಳು ಕಳೆದಿವೆ. ಆದರೆ ಇಲ್ಲಿಯವರೆಗೆ ಯಾವುದೇ ಹಿಂದೂ ಮುಸ್ಲಿಂ ಗಲಾಟೆ ನಡೆದಿಲ್ಲ. ಯಾವುದೇ ಪ್ರಕರಣ ದಾಖಲಾಗಿಲ್ಲ. ಎಲ್ಲ ಕಾರ್ಮಿಕರು ಸೌಹಾರ್ದತೆ, ಸಹಬಾಳ್ವೆಯಿಂದ ಬದುಕು ಸಾಗಿಸುತ್ತಿದ್ದಾರೆ ಎಂದರು. ಮತಾಂತರ ಪ್ರಕರಣವನ್ನ ನಾವು ಖಂಡನೀಯ. ಇದರ ಬಗ್ಗೆ ತನಿಖೆ ನಡೆಯುತ್ತಿದೆ. ಆದರೆ ಸಂಸ್ಥೆ ಮೇಲೆ ಮಾಡುತ್ತಿರುವ ಆರೋಪ ಬೇಸರವಾಗಿದೆ. ಈ ಆರೋಪದಲ್ಲಿ ಹುರುಳಿಲ್ಲ. ಪೂರ್ವಗ್ರಹ ಪೀಡಿತವಾಗಿ ಮಾಡುತ್ತಿರುವ ಆರೋಪವನ್ನು ನಾವು ಖಂಡಿಸುತ್ತೇವೆ ಎಂದರು. CNTC ವ್ಯವಸ್ಥಾಪಕಿ ಆಶಾ ಸಲಾಂ ಮಾತನಾಡಿ, ಈ ಕೇಂದ್ರದಲ್ಲಿ ಎಲ್ಲಾ ಜಾತಿ ಧರ್ಮ ಜನರು ಒಗ್ಗಟ್ಟಿನಿಂದ ಪರಸ್ಪರ ಸಹಬಾಳ್ವೆಯಿಂದ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದಾರೆ. ಈ ಕೇಂದ್ರದಲ್ಲಿ ಎಲ್ಲ ಧರ್ಮದ ಗಣಪತಿ ಹಬ್ಬ, ಕ್ರಿಸ್ಮಸ್, ರಂಜಾನ್ ಸೇರಿದಂತೆ ರಾಷ್ಟ್ರೀಯ ಹಬ್ಬಗಳನ್ನ ಎಲ್ಲರೂ ಒಟ್ಟಾಗಿ ಸೇರಿ ಆಚರಣೆ ಮಾಡಿಕೊಂಡು ಬರುತ್ತಿದ್ದೇವೆ. ಇಲ್ಲಿ ಎಲ್ಲ ಧರ್ಮದವರು ಅನ್ಯೋನ್ಯತೆಯಿಂದ ಭಾವೈಕ್ಯತೆಯಿಂದ ಜೀವನ ಕಂಡುಕೊಂಡಿದ್ದಾರೆ. ಇಲ್ಲಸಲ್ಲದ ಆರೋಪ ಮಾಡಿ ಅವರ ಧೈರ್ಯವನ್ನ ಕುಂದಿಸುವ ಕೆಲಸವನ್ನ ಯಾರು ಮಾಡಬಾರದು ಎಂದು ತಿಳಿಸಿದರು. CNTC ಕೇಂದ್ರ ವ್ಯವಸ್ಥಾಪಕ ನಿರ್ದೇಶಕರಾದ ಅಬ್ದುಲ್ ಸಲಾಂ ಮಾತನಾಡಿದರು. ಮಹಿಳಾ ಕಾರ್ಮಿಕರಾದ ರೂಪಾ ಮಾತನಾಡಿ, ನಾವು ಬಡ ಕುಟುಂಬದಿಂದ ಬಂದ ಮಹಿಳೆಯಾಗಿದ್ದು ಈ ಕೇಂದ್ರದಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಿರ್ವಹಣೆ ಮಾಡುತ್ತಿದ್ದೇನೆ. ನಾವು ಅನ್ಯೂನತೆ, ಪರಸ್ಪರ ಸಹಬಾಳ್ವೆಯಿಂದ ಕೆಲಸ ನಿರ್ವಹಿಸುತ್ತಿದ್ದು ಈ ಕೇಂದ್ರ ಭಾವೈಕ್ಯತೆ ಕೇಂದ್ರವಾಗಿದೆ ಎಂದು ಹೇಳಿದರು. ಈ ಕೇಂದ್ರದಲ್ಲಿ ನೂರಾರು ಬಡ ಕಾರ್ಮಿಕರು ಬದುಕು ಕಂಡುಕೊಂಡಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ NTC ಕೇಂದ್ರದಲ್ಲಿ ಬಲವಂತದ ಮತಾಂತರ ಮಾಡಲಾಗುತ್ತಿದೆ ಹಾಗೂ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಲಾಗುತ್ತಿದೆ ಎಂದು ಮಾಡುತ್ತಿರುವ ಆರೋಪ ಸತ್ಯಕ್ಕೆ ದೂರವಾಗಿದೆ. ಯಾರೋ ಒಬ್ಬ ವ್ಯಕ್ತಿ ಹೊರಗಡೆ ಮಾಡಿರುವ ಮತಾಂತರ ಪ್ರಕರಣವನ್ನ ಇಟ್ಟುಕೊಂಡು NTC ಕೇಂದ್ರದ ಮೇಲೆ ಕಪ್ಪು ಚುಕ್ಕೆ ಹಾಗೂ ಕೆಟ್ಟ ಹೆಸರು ತರಲು ಕೆಲವು ವ್ಯಕ್ತಿ ನಡೆಸುತ್ತಿರುವ ಕುತಂತ್ರವನ್ನ ಖಂಡಿಸುವುದಾಗಿ ತಿಳಿಸಿದರು. ಇದೇ ಸಂದರ್ಭ NTC ಮುಖಂಡರಾದ ಶಾಂತಿ, ಯಾಜಿದ್, ಹರೀಶ್, ಜಾನ್ಸಿಜಾನ್ ಮತ್ತಿತರರು ಭಾಗವಹಿಸಿದ್ದರು. ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ. ಬರೀ ಗಂಡಸರು ಮಾತ್ರ ಅಲ್ಲ, ಹಿಂದೂ ಮಾತ್ರ, ಮುಸಲ್ಮಾನ್ ಅಂತ ಅಲ್ಲ, ಹೆಣ್ಮಕ್ಳು ಅಂತ ಹೇಳಕ್ಕಾಗಲ್ಲ. ನೀವು ಒಂದು ಹೆಂಗಸರು, ನೀವಿಗೆ ಎಷ್ಟೋ ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಿದ್ದೀರಾ. ನಿಮ್ಗೆ ಅಂಗಡಿ ಕೊಟ್ಟಿದ್ದೀನಿ, ನನ್ನ ಪ್ರಕಾರ 10 ವರ್ಷದ್ದು ಆಯ್ತು.
ಅಲ್ವಾ ಹೇಗಿದ್ದೀವಿ ಮೇಡಮ್? ನೀವು ಒಂದು 10 ವರ್ಷ, ಎಷ್ಟು ವರ್ಷ? ಮೈಕಿಲ್ವಾ ಅವರಿಗೆ? ನಾನಿಲ್ಲಿ 15 ವರ್ಷದಿಂದ ಒಂದು ಉದ್ಯೋಗಿಯಾಗಿ ಕೆಲಸ ನಿರ್ವಹಿಸ್ತೀನಿ. ವಾವ್, 15 ವರ್ಷ ಚಪ್ಪಳೆ. ಕಾರಣ ಅಂತ ಹೇಳಿದ್ರೆ NTCಯಲ್ಲಿ 15 ವರ್ಷದಿಂದ ನಾನು ಧರ್ಮ ವಿಷಯ ಇವತ್ತು ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ನೀವು ಒಂದು ಹಿಂದೂ ಧರ್ಮಕ್ಕೆ ಸೇರಿದವರು. 15 ವರ್ಷದಿಂದ ಎಷ್ಟು ಅಂಗಡಿ ಉಂಟು ಮೇಡಮ್? ನನಗೆ ಇಲ್ಲಿ 6 ಮಳಿಗೆಗಳಿವೆ. 6 ಮಳಿಗೆಯನ್ನು 15 ವರ್ಷದಿಂದ ನಡೆಸಿಕೊಂಡು ಬರುತ್ತಿದ್ದೇನೆ. ಎಷ್ಟು ಜನ ಕೆಲಸ ಮಾಡ್ತಾ ಇರ್ಬೋದು ನಿಮ್ಮ ಹತ್ರ? ನಮ್ಮ ಶಾಪಲ್ಲಿ 15 ಜನ ಕೆಲಸಕ್ಕಿದ್ದಾರೆ. ಎಲ್ಲ ವರ್ಗದವರು ಇದ್ದಾರೆ. ಎಷ್ಟು ಹಿಂದೂ ಎಷ್ಟು ಮುಸ್ಲಿಂ? ನಾವು ಡೈರೆಕ್ಟ್ ಅಲ್ಲಿಗೆ ಬಂದ್ಬಿಡ. ಈಗ ವರ್ಗ ಜಾತಿ 6 ಜನ ಹಿಂದೂ, 8 ಜನ ಮುಸ್ಲಿಮ್ಸ್ ಆಗಿದ್ದಾರೆ. 6 ಹಿಂದೂ 8 ಮುಸ್ಲಿಂ ಕೆಲಸ ಮಾಡಿ ಎಲ್ಲ ವರ್ಗದವರು ಇದ್ದಾರೆ. ನಿಮ್ಗೆ ಅಭಿಪ್ರಾಯ ಏನಿಲ್ಲ? ಅಭ್ಯಂತರ ಏನಿಲ್ಲ. ಇಲ್ಲಿ ಹಿಂದೂ ಮುಸ್ಲಿಂ ಸಮಾನವಾಗಿ ನೋಡುತ್ತಿದ್ದೇವೆ. ಓಕೆ. ಸಮಾನ, ಎಲ್ಲರಿಗೂ ಸಮಾನ ರೀತಿಯಲ್ಲಿ ಸಂಬಳ ಕೊಡುತ್ತಿದ್ದೇವೆ. ಓಕೆ, ಅವಾಗ ನಿಮ್ಗೇನು ತೊಂದರೆ ಇಲ್ಲ ಇಲ್ಲಿ. ಆಯ್ತು, ಒಳ್ಳೆ ವಿಷಯ ನೋಡಿ. 6 ಜನ ಹಿಂದೂ, 8 ಜನ ಮುಸಲ್ಮಾನರು. ಅವರು ಓನರ್ ಹಿಂದೂ. ಆಗ ನಾನು ಇಲ್ಲಿ ಹಿಂದೂ ಮುಸಲ್ಮಾನ್ ಮಾಡ್ತಾ ಇಲ್ಲ, ರಿಪೀಟ್ ಮಾಡ್ತಾ ಇದ್ದೀನಿ. ನಾಳೆ ಅದನ್ನು ಬೇರೆ ಕಡೆ ತಗೊಂಡು ಹೋಗ್ಬಾರ್ದು. ಬಟ್ ಇಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಹಿಂದೂ ಮುಸ್ಲಿಂ ಬಂದ್ಬಿಟ್ಟಿದೆ. ಈ ಬಂದ ಕಾರಣ ಇದಕ್ಕೆ ನಾವು ಒಂದು ಪರಿಹಾರ ಮಾಡಲೇಬೇಕು. ಇಲ್ಲಿ NTCಯಲ್ಲಿ ನಾವು ಹಿಂದೂ ಮುಸ್ಲಿಂ ಆಗಬಾರ್ದು. ಅದು ಇಂಗ್ಲಿಷ್ ಹೋಗುವಾಗ ನಮಗೆ ಭಾರತಕ್ಕೆ ನಮಗೆ ಸ್ವಾತಂತ್ರ್ಯ ಕೂಡ ಡಿವೈಡ್ ಅಂಡ್ ರೂಲ್ ಅಂತ ಮಾಡಿ ಹೋಗಿದ್ದಾರೆ. ಅವರೇ BJP ಬಿಟ್ಟಿದ್ದು ಹಿಂದೂ ಮುಸ್ಲಿಂ. ಅರ್ಥ ಆಯ್ತಾ? ಅವರ ಬೆಳಗ್ಗೆ ಬೀಸಬೇಕಿತ್ತು ಅವರಿಗೆ. ಅದನ್ನು ಈಗ ಬಾಕಿ ಇರೋರಿಗೆ ನಾವು ಬಿಟ್ಕೊಡ್ಬಾರ್ದು. ಯಾಕೆಂದ್ರೆ ನಾವು ಒಟ್ಟಿಗಿದ್ದೀವಿ, ಚೆನ್ನಾಗಿದ್ದೀವಿ. ಅದಕ್ಕೆ ನಾವು ಹಿಂದೂ ಮುಸ್ಲಿಂ ಆಗಬಾರ್ದು. ತಪ್ಪು ತಪ್ಪು ತಪ್ಪೇ. ಮತಾಂತರ ತಪ್ಪು. ಕೂತ್ಕೊಳ್ಳಿ, ಹೇಳ್ತೀನಿ ನಿಮ್ಮ ಹತ್ರ. ಮತಾಂತರ ತಪ್ಪು. ಮತಾಂತರ ದಿಶೆಯಲ್ಲಿ NTCಯೋ ನಾನು ನನ್ನ ಫ್ಯಾಮಿಲಿನೋ ನೀವು ಯಾರು ಸಪೋರ್ಟ್ ಮಾಡಲ್ಲ. ಸಪೋರ್ಟ್ ಮಾಡ್ತೀರಾ? ನೀವು ಮಾಡ್ತೀರಪ್ಪ? ಯಾರೋ ಮಾಡಿದಾಗ ನಾನು ನಿಮ್ಮ ಮೇಲೆ ಗುಡ್ಡೆ ಗುಡ್ಸಕ್ಕೆ ಬರಲ್ಲ. ಅದು ಶಿಕ್ಷೆ ಆಗಲೇಬೇಕು ಅವನಿಗೆ. ಯಾರೇ ಆಗಲಿ, ಅದು ಹಿಂದೂ ಆಗಲಿ ಮುಸಲ್ಮಾನ್ ಆಗಲಿ, ಅವನಿಗೆ ಶಿಕ್ಷೆ ಆಗಲೇಬೇಕು. ಶಿಕ್ಷೆ ಆಗಿರ್ಬೇಕು. ಆ ವಿಷಯ ನನಗೆ ಅವಶ್ಯಕತೆ ಇಲ್ಲ ಮಾತಾಡೋದು. ಧರ್ಮಾಂತರ NTCಯಲ್ಲಿ ಇಲ್ಲ. ಧರ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ಬೇಡ. ನಿಮ್ಮ ಪರ್ಸನಲ್ ಲೈಫಿಗೆ ನಾನು ಇನ್ವಾಲ್ವ್ ಆಗಲ್ಲ. ನೀವು ನಿಮ್ಗೆ ಇಷ್ಟ ಇದ್ದವ್ರನ್ನು ಮಾತಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಅಂತ ಇರ್ತದೆ, ಎಲ್ಲಾ ಜಾತಿಯವರು ಇರ್ತೀರಾ. ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, ಈಗ ನಮ್ಮ NTC ಹೆಣ್ಮಕ್ಳ ಮೇಲೆ ಒಂದು ಅಪವಾದ ಬಂದಿದೆ. ನೀವು ಕೆಲಸದ ಜಾಗದಲ್ಲಿ ದೌರ್ಜನ್ಯ ನಡೀತಾ ಇದೆ ನಿಮ್ಮ ಮೇಲೆ. ಅದಕ್ಕೆ ನನಗೆ ಒಂದು ಸತ್ಯಾಂಶ ಬೇಕು. ದೌರ್ಜನ್ಯ ನಡೆಯುತ್ತಿದ್ದರೆ ಯಾರು ನಡೆಸ್ತಾ ಇದ್ದಾರೆ? ನೀವು ಯಾಕೆ ಅದು ಸುಮ್ಮನೆ ಕೂತಿದ್ದೀರಾ? ನೀವೇಕೆ ಹೋಗ್ಬಿಟ್ಟು ಹೊರಗಡೆ ಹೇಳ್ತಿದ್ದೀರಾ ದೌರ್ಜನ್ಯ ನಡೀತಾ ಉಂಟು ಅಂತ ಹೇಳ್ಬಿಟ್ಟು? ನಮ್ಮ ಆಫೀಸಲ್ಲಿ ಹೆಂಗಸರು ಇರೋದಲ್ವಾ? ಅರ್ಥ ಆಯ್ತಾ? ಸೊ ಈ ಪಾಯಿಂಟು ನಿಮ್ಮ ಸಮಸ್ಯೆ ನೀವು ಹೇಳ್ಬೇಕು ನನಗೆ. ಅರ್ಥ ಆಯ್ತಾ? ನಾನು ನಿಮಗೆ ಮುಂದೆ ಬರ್ತೀನಿ. ಇದು ಆಕ್ಚುಲಿ ಇದು ಒಂದು ಗಾದೆ ಎಲ್ಲ ಬರಕ್ಕೆ ಹೇಳ್ತೀರಿ. ಆಯ್ತು JC ಮೇಡಮ್, ನೀವು ಬದುಕನ್ನ ಸಾಗಿಸ್ತಾ ಇದ್ದಾರೆ. ಇಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಹಬ್ಬಗಳು ಸೇರಿದಂತೆ ಗೌರಿ ಗಣೇಶ ಹಬ್ಬ, ಹನುಮ ಜಯಂತಿ, ರಂಜಾನು, ಬಕ್ರೀದು, ಈದ್ ಮಿಲಾದು, ಈಸ್ಟರು, ಆಮೇಲೆ ಕ್ರಿಸ್ಮಸ್ ಸೇರಿದಂತೆ 16 ಹಬ್ಬಗಳನ್ನ ನಾವೆಲ್ಲರೂ ಸೇರಿ ಪರಸ್ಪರ ಅನ್ಯೋನ್ಯತೆಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಈ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿ ಬರತಕ್ಕಂಥ NTCಯ ಮುಂಭಾಗದಲ್ಲಿ ಪ್ರತಿ ವರ್ಷ ಹಾದು ಹೋಗ್ತಕ್ಕಂಥ ಗೌರಿ ಗಣೇಶದ ಭಕ್ತಾದಿಗಳಿಗೆ ಹನುಮ ಜಯಂತಿಯ ಶೋಭಯಾತ್ರೆಯಲ್ಲಿ ಪಾಲ್ಗೊಳ್ಳತಕ್ಕಂಥ ಭಕ್ತಾದಿಗಳಿಗೆ ನಾವೆಲ್ಲರೂ ಸೇರಿ ಸಿಹಿಯನ್ನ, ತಂಪು ಪಾನೀಯವನ್ನ ಹಂಚಿ ಹರ್ಷವನ್ನ ನಾವು ವ್ಯಕ್ತಪಡಿಸ್ತೇವೆ, ಸಂತೋಷವನ್ನ ವ್ಯಕ್ತಪಡಿಸ್ತೇವೆ. ಅಂದ್ರೆ ನಾವು ಪ್ರತಿಯೊಂದರಲ್ಲೂ ನಾವು ಅತ್ಯಂತ ಸೌಹಾರ್ದತೆಯಿಂದ ಇಲ್ಲಿ ಬದುಕನ್ನ ಕಂಡುಕೊಳ್ತಾ ಇದ್ದೇವೆ. ಇಲ್ಲಿ ನಾವು ಹಿಂದೂ ಮುಸ್ಲಿಂ ಆದಿಯಾಗಿ ನೂರಾರು ಮಂದಿ ನಾವು ಇಲ್ಲಿ ವ್ಯಾಪಾರ ಮಾಡಿಕೊಂಡು ಗ್ರಾಮದ ಒಂದು ಪ್ರಸಕ್ತ ಹಿಸ್ಟರಿಯಲ್ಲಿ ಇದು ಮೊದಲನೇ ಬಾರಿಯಾಗಿ ಒಂದು ಕಪ್ಪು ಚುಕ್ಕೆ ಅಂತಾನೆ ಹೇಳ್ಬೋದು. ನಾನು ಇಲ್ಲಿ ಬಂದು 12 ವರ್ಷಗಳಿಂದ ಇದುವರೆಗೂ ಯಾವುದೇ ಒಂದು ಕಪ್ಪು ಚುಕ್ಕೆ ಈ ನಿಸರ್ಗಧಾಮದಲ್ಲಿ ಬಂದಿರೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ನಿಸರ್ಗಧಾಮಕ್ಕೆ ವ್ಯಾಪಾರಕ್ಕೆ ಬೆಂಬಲ ಕೊಡುವುದಲ್ಲದೆ ಯಾವುದೇ ಜಾತಿಯಾಗಲಿ ಹಿಂದೂ, ಕ್ರಿಶ್ಚಿಯನ್, ಮುಸಲ್ಮಾನ್ ಎಲ್ಲಾ ರೀತಿಯ ಹಲವಾರು ಜಾತಿಗಳು ನಮ್ಮ ವರ್ತಕರು, ಅಂಗಡಿ ಮಾಲೀಕರು ಇಲ್ಲಿ ನೆಲೆಸಿರುತ್ತಾರೆ. 200ರಿಂದ 300 ಕುಟುಂಬವು ಈ ಒಂದು ನಿಸರ್ಗಧಾಮದಲ್ಲಿ ವ್ಯಾಪಾರದಿಂದ ಜೀವನ ಸಾಗಿಸಿಕೊಂಡು ಬಂದಿದ್ದಾರೆ. ಅದೇ ರೀತಿ ನಾವು ಈ ಒಂದು ವ್ಯಾಪಾರದಲ್ಲಿ ಲಾಭವನ್ನು ಗಳಿಸೋದು ಮಾತ್ರವಲ್ಲ, ನಾವು ಹೇಗೆ ಜೀವನ ನಾವು ಕಟ್ಟಿಕೊಂಡಿದ್ದೇವೆ ಅದೇ ರೀತಿ ನಮ್ಮ ಕೆಲಸದವರು ಅದೇ ರೀತಿಯ
ಇಲ್ಲಿ ಈ ಪ್ರಾಪರ್ಟಿ ಒಳಗಡೆ ಇರುವಂತಹ ಎಲ್ಲಾ ಸ್ಟಾಫ್ಗಳು ಅವರಿಗೆ ತಕ್ಕಂತಹ ಜೀವನವನ್ನ ಈ ಒಂದು ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ ನಿಂದ ಜೀವನವನ್ನ ಸಾಗಿಸ್ಕೊಂಡು ಬರ್ತಾ ಇದೆ. ಈ ಕೆಲವು ದಿನಗಳಿಂದ ಜಾತಿ ಹೆಸರಿನಲ್ಲಿ ಒಂದು ಕಳಂಕ ನಿಸರ್ಗಧಾಮದಲ್ಲಿ ನಡೆದು ಹೋಗಿದೆ. ಅದು ಯಾರಿಗೂ ಊಹಿಸಲು ಸಾಧ್ಯವಾಗಿಲ್ಲ, ಯಾರ ಗಣನೆಗೂ ಬಂದಿಲ್ಲ. ಈ ಕೃತ್ಯ ಇದು ಸ್ಟೇಷನ್ ಮೂಲಕ FIR ಆಗುವ ಮೂಲಕ ಮಾತ್ರ ನಮಗೆಲ್ಲ ತಿಳಿಯಲು ಸಾಧ್ಯವಾಯಿತು. ಇದಕ್ಕಿಂತ ಮುಂಚಿತವಾಗಿ ತಿಳಿದಿದ್ರೆ ಖಂಡಿತವಾಗ್ಲೂ ನಾವು ಇದಕ್ಕೆ ಯಾವುದೇ ರೀತಿಯಲ್ಲಿ ಆ ಕೃತ್ಯ ನಡೆಸಲು ನಾವು ಬಿಡ್ತಾನೆ ಇರುತ್ತಿರಲಿಲ್ಲ. ಕಾರಣ ಏನಂತ ಹೇಳಿದ್ರೆ, ಇಲ್ಲಿ ಹಲವಾರು ವರ್ಷಗಳಿಂದ ನಮ್ಮ ಮಾಲೀಕರಂತಹ ಸಲಾಮ್ರವರು, ಅವರ ಧರ್ಮಪತ್ನಿಯವರು ಇಲ್ಲಿ ಯಾವುದೇ ಒಂದು ಹಬ್ಬ ಬರಲಿ, ರಂಜಾನ್ ಹಬ್ಬ ಆಗಲಿ, ಗಣಪತಿ ಹಬ್ಬ ಆಗಲಿ, ಕ್ರಿಸ್ಮಸ್ ಹಬ್ಬ ಆಗಲಿ, ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ಟು ಒಂದು ಸರ್ವ ಜನಾಂಗದ ಶಾಂತಿಯ ತೋಟ. ಆ ನಿಸರ್ಗಧಾಮ ಅಂತ ಹೇಳಿದ್ರೆ ಬರೀ ಒಂದು ವ್ಯಾಪಾರ ಉದ್ಯಮದ ಸ್ಥಳವಲ್ಲ, ಇದು ಸರ್ವ ಜನಾಂಗದ ಶಾಂತಿಯ ತೋಟ. ಇಲ್ಲಿ ವ್ಯಾಪಾರ ಮಾತ್ರವಲ್ಲ, ತಮ್ಮ ತಮ್ಮ ಧರ್ಮಕ್ಕೆ ಅನುಕೂಲವಾದಂತಹ ತಮ್ಮ ತಮ್ಮ ಭಕ್ತಿಗಳನ್ನ ಇಲ್ಲಿ ಪ್ರದರ್ಶನ ಮಾಡಬಹುದು. ಇಲ್ಲಿ ಯಾರು ಯಾವ ದೇವರ ಹತ್ರ ಪ್ರಾರ್ಥನೆ ಮಾಡಬಹುದು ಅಂತಹ ಜಾತಿಯವರಿಗೆ ಇಲ್ಲಿ ಸಪರೇಟ್ ಆಗಿ ನಾವು ಇಲ್ಲಿ ಸಲಾಮಣ್ಣನವರು ಅವರಿಗೆ ಒಂದೊಂದು ಕೊಠಡಿಗಳನ್ನು ನಿರ್ಮಿಸಿಬಿಟ್ಟು ಕೊಡ್ತಾ ಇದ್ದಾರೆ. ಅದೇ ರೀತಿ ಯಾವುದೇ ಒಂದು ಹಬ್ಬ ಬಂದ್ರು ಮೊದಲನೇದಾಗಿ ಗೇಟ್ ಹತ್ರ ಆ ದೇವರನ್ನ ಕೂರಿಸೋದು, ಅಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶನ ಕೊಟ್ಟು ನಂತರ ವ್ಯಾಪಾರಕ್ಕೆ ಅವರು ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು. ಇಲ್ಲಿ ಈ ರೀತಿಯ ಘಟನೆಗಳು ನಡೀಬಾರದಿತ್ತು, ನಡೆದು ಹೋಗಿದೆ. ಇದೀಗ ಕಾರಣ ಏನಂದ್ರೆ ಇಲ್ಲಿ ಜಾತಿ ಭೇದ ಯಾವುದೂ ಇಲ್ಲ ಮೇಡಮ್. ಮತ್ತೆ ಇನ್ನೊಂದು ನಮ್ಗೆ ಇಷ್ಟು ಕೆಲಸ ಮಾಡಕ್ಕೆ ಅಂಗಡಿಗಳಿಗೆ ಬಾಡಿಗೆ ಕೊಟ್ಟು ಒಂದು ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಸಲಾಂ ಸರ್ ಮತ್ತೆ ಆಶಾ ಮೇಡಮ್. ಏನೋ ಪ್ರಾಬ್ಲಮ್ ಸಮಸ್ಯೆ ಇಲ್ಲದೆ ಇರೋದಕ್ಕೆ ತಾನೇ ಎಲ್ಲ ಲೇಡೀಸ್ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಬೇರೆ ಕಡೆಯಿಂದ ಎಲ್ಲೋ ಮತಾಂತರ ಆಗಿ ಎಲ್ಲೋ ಒಂದು ಇದು ಮಾಡಿ ಎಲ್ಲಾ ಲೇಡೀಸರು ಹಿಂಗೆ ಅಂತ ಹೇಳ್ತಿರೋದು ತಪ್ಪು. ಮತ್ತೆ ನಮಗೆ ಸಲಾಂ ಸರ್ ಆಗಲಿ ಆಶಾ ಮೇಡಮ್ ಆಗಲಿ ನಮ್ಮ ಓನರ್ಗಳಾಗಲಿ ಯಾವುದೇ ರೀತಿ ತೊಂದರೆ ಮಾಡಿಲ್ಲ ಮೇಡಮ್. ಹಂಗಿದ್ದಿದ್ರೆ ನಾವು ಬೆಳಗಿಂದ ಸಾಯಂಕಾಲ ತನಕ ಇಲ್ಲಿ ಸೇಫ್ಟಿಯಾಗಿ ಇಲ್ಲಿಂದ ಕೆಲಸದಿಂದ ಹೋಗ್ತೀವಿ, ಮನೇಲಿ ನಾವು ನೆಮ್ಮದಿಯಾಗಿದ್ದೀವಿ ಅಂದ್ರೆ ಕಾರಣ ನಿಸರ್ಗಧಾಮ. ಇವತ್ತು ಆ ನಿಸರ್ಗ ನಮ್ಮ ಹತ್ರ ಡೈರೆಕ್ಟ್ ಆಗಿ ಹೇಳ್ತಿದ್ರು ತಾನೆ, ಈಗ ಇವರಾಗಿ ಹೇಳ್ತಿದಾರೆ ಹೊರತು ಇಲ್ಲಿ ಯಾರು ಹೇಳಿದಾರೆ ಅನ್ನೋ ಕನ್ಫರ್ಮೇಶನ್ ಬೇಡವಾ? ಅದೇ ನಿಮ್ಗೆ ಕನ್ಫರ್ಮೇಶನ್ ಬೇಕಲ್ವಾ? ನಮ್ಗೆಲ್ಲರಿಗೂ ಬೇಕು. ಏನು ಅಂತ ಹೇಳಿದ್ರೆ ಈ ಹೆಣ್ಮಕ್ಳದು ಸುಮ್ಮನೆ ನಮ್ಮ ಒಂದು ಯಾವ್ದಕ್ಕೆ ಧಕ್ಕೆ ಬರಬಾರ್ದು. ಯಾಕೆ ನಾವು ಹೆಣ್ಮಕ್ಳು, ಹೆಣ್ಣು ಗಂಡು ಏಜ್ ಯಾವ್ದೇ ಇರಲಿ, ಹೆಣ್ಣು ಅಂತ ಹೇಳಿದ್ರೆ ಹೆಣ್ಣು, ಎಲ್ಲರೂ ಅದನ್ನು ಅದು ಸರ್ ನೀವು ಹೇಳಿ ಕರೆಕ್ಟ್. ಬಟ್ ನಮ್ಗೆ ಕನ್ಫರ್ಮೇಶನ್ ಇಲ್ದಾನೆ ಹೆಣ್ಣು ಮಕ್ಕಳು ತಪ್ಪು ಮಾಡಿದಾರೆ ಅಂತ ಹೇಳ್ದವ್ರೆ ಯಾರು? ನಮ್ಗೆ ಅದು ಮೇನ್ ಬೇಕಾಗಿದ್ದು. ಈಗ ಹೇಳಿದ್ದಾರೆ ಎಲ್ಲ ಹೆಣ್ಮಕ್ಳು ಎಷ್ಟು ಜನ ಲೇಡೀಸ್ ಇದ್ದಾರೆ ಎಲ್ಲರ ಮೇಲೆ ಹೇಳಿದ್ದಾರೆ. ಈಗ ಅಲ್ಲಿ ಯಾರು ಮಾಡಿದ್ದಾರೆ ಅನ್ನೋದು ನಮ್ಗೆ ಕರೆಕ್ಟ್ ಅವರು ತಿಳಿಸ್ಬೇಕು. ತಿಳಿಸಿದ ಮೇಲೆ ಅವ್ರು ಮಾತಾಡ್ಲಿ. ಅಲ್ಲ, ನನ್ನ ಪ್ರಕಾರದಲ್ಲಿ ಒಂದು ನೋಟಿಸೇ ಬಂದಿದೆ. ಇದರಲ್ಲಿ ಹಲವಾರು ವಿಷಯಗಳು ಬರೆದುಂಟು. ನಾನು ಅದನ್ನು ಅವರ ನೋಟಿಸ್ ತಪ್ಪು ಅಂತ ನಾನು ಹೇಳಲ್ಲ. ನಾನು ಕೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಈ ತರದ ಒಂದು ಸಮಸ್ಯೆ ನಮ್ಮ ಗ್ರೂಪ್ ಅಲ್ಲಿ ಅಂತದ್ದು ಏನಾದ್ರೂ ಸಮಸ್ಯೆ ಉಂಟಾ? ಇಲ್ಲ ಸರ್, ಯಾರೆಲ್ಲ ತರ ಪ್ರಾಬ್ಲಮ್ಸ್ ಇಲ್ಲ. ಇದರಿಗೆ ಇಲ್ಲಿರೋರು ಎಲ್ಲರಿಗೂ ಹೇಳ್ತಾ ಇದ್ರು ಯಾರೆಲ್ಲ ಪ್ರಾಬ್ಲಮ್ ಇಲ್ಲ. ಇದ್ರೆ ಹೇಳಿರೋ ಪ್ರಕಾರ ನಮಗೂ ಒಂದು ಡಿಸೈಡ್ ಆಗ್ಬೇಕೇನೋ ಅಂದ್ರೆ ಅದ್ಯಾರು ಹೇಳಿದ್ದಾರೆ ಅನ್ನೋದು ನಮ್ಗೆ ಕ್ಲಿಯರ್ ಆಗ್ಬೇಕು. 20 ವರ್ಷ ನಾನು ಬರುವ ಮುಂಚೆ ನೀವಿದ್ದೀರಾ ಇಲ್ಲಿ ಅಲ್ವಾ? ಬಶೀರ್ ಅಣ್ಣ ಇರುವಾಗ ನೀವಿದ್ದೀರಾ? ನೀವು ಮೂಲತಃ ಎಲ್ಲಿ? ಆಂಧ್ರ. ತೆಲುಗು ಚೆಪುಂಡಿ. ನಿಮ್ಮ ಓನರ್ ಶೆಟ್ರು? ಕರೆಕ್ಟ್, ನಿಮ್ಮ ಓನರ್ ಶೆಟ್ರು ಅಲ್ವಾ ಅಲ್ಲಿದು? ಅವ್ರು ಶೆಟ್ರು, ನೀವು ಶೆಟ್ರು, ಒಂದೇ ಜಾತಿ. ರಾವ್ ಬೇಡ. ನಿಸರ್ಗಧಾಮದಲ್ಲಿ ನಾವು ಬೆಳೆದಿರೋದು, ನಮ್ಮ ಮಕ್ಕಳನ್ನ ಸಾಕಿರೋದು ಇಲ್ಲಿಂದನೇ ನಾವು ಬೆಳೆದಿರೋದು. ಒಂದು ಬೀದಿಲಿ ನಿಲ್ಲಿಸ್ತಾರಲ್ವಾ, ನಾಳೆ ಬರ್ತಾರೆ ಮೆರವಣಿಗೆ ಮಾಡ್ತಾರೆ, ಮಾಡ್ಲಿ, ನಾವು ಹೋಗ್ತೀವಿ. ಯಾರನ್ನ ಹಿಡ್ಕೊಂಡು ಮೆರವಣಿಗೆ ಮಾಡ್ತಿದ್ದೀರಾ? ಇಂದು ಹೆಣ್ಣು ಮಕ್ಕಳು NTCD ಕೆಲಸ ಮಾಡುತ್ತಿರುವ ಹೆಣ್ಣು ಮಕ್ಕಳ ಎಂತ ದೌರ್ಜನ್ಯದ ವಿರುದ್ಧ ಹೋರಾಟ. ಯಾಕೆ ಹೆಣ್ಣು ಮಕ್ಕಳ ದೌರ್ಜನ್ಯದ ವಿರುದ್ಧ ಹೋರಾಟ ಅಂತ ಹಾಕ್ತೀರಾ ನೀವು? ಯಾಕೆ ಪಾಂಪ್ಲೆಟ್ಸ್ ಹಾಕ್ತೀರಾ? ನಾವಿನ್ನೂ ದೌರ್ಜನ್ಯದಲ್ಲಿ ಇದ್ದೀವಿ ಅಂತ ನಿಮ್ಮ ಯೋಚನೆಗಳ? ಈಗ ನೀವು ಹೇಳಿದ್ರಿ ಸರ್, ನೀವು ಏನಂತ ನಾನು ಕೆಲಸದಲ್ಲಿ ಇಟ್ಕೊಳ್ಳಲ್ಲ, ಯಾಕೆ ನಿಮ್ಮಿಂದ ಕಂಪ್ಲೇಂಟ್ ಜಾಸ್ತಿ ಬರುತ್ತೆ ನಮ್ಗೆ, ಇಲ್ಲಿಂದ ಹೋರಾಟಗಳು ಹೊರಗಡೆ ಹೋಗುತ್ತೆ, ಈ ವಿಷಯಗಳು ಹೊರಗಡೆ ತಲುಪಿಸುತ್ತೆ ಅಂತ. ಇವತ್ತು ಖುಷಿ ವಿಚಾರ ನೀವು ಅದನ್ನ ವಾಪಸ್ ತಗೊಂಡ್ರಿ ಅಂತ. ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದೀವಿ ಗೊತ್ತಾ? ಈ ಅಮ್ಮಂದು ವಯಸ್ಸು 68 ಅಂತ ಹೇಳಿದ್ರು. ಇವ್ರನ್ನ ಇಲ್ಲಿಂದ ಹೊರಗಡೆ ಹಾಕ್ತಿವಿ. ಈ ಹೊರಗಡೆ ಹಾಕಿದಾಗ ಇವರ ಜೀವನ ಏನಾಗುತ್ತೆ? ಮಗ ನೋಡ್ತಿದ್ದಾನ, ಮಗಳು ನೋಡ್ತಿದಾರ, ಅಥವಾ ಯಾರು ನೋಡ್ತಾ ಇದ್ದಾರೆ? ಯಾರು ನೋಡಲ್ಲ. ಇವತ್ತು ಬಂದ್ಬಿಟ್ಟು ತನ್ನ ಕಾಲದಲ್ಲಿ ನಿಂತು ದುಡಿತಾ ಇದ್ದಾರೆ. ಗೌರ್ಮೆಂಟ್ ಹೇಳುತ್ತೆ 60 ವರ್ಷಕ್ಕೆ ರಿಟೈರ್ಡ್. ಸರ್ ಇಲ್ಲ ಸರ್, ಗೌರ್ಮೆಂಟ್ ಹೇಳುತ್ತೆ ನಿಮ್ಗೆ ಇಷ್ಟು ವರ್ಷನೇ ದುಡಿಲಿಕ್ಕೆ ಆಗಲ್ಲ, ಇದಕ್ಕಿಂತ ಜಾಸ್ತಿ ದುಡಿಲಿಕ್ಕೆ ಆಗಲ್ಲ. ನಿನ್ ಮನೇಲಿ ರೆಸ್ಟ್ ತಗೋ, ನಿನ್ನ ಮಕ್ಳುಗಳನ್ನ ನೋಡ್ಕೊಳ್ಳಿ, ಅಕ್ಕ ತಂಗಿ ನೋಡ್ಕೊಳ್ಳಿ. ಯಾರು ನೋಡ್ಕೋತಾರೆ? ಅವ್ರು ನೋಡ್ಕೊಂಡಿದ್ರೆ ಇವರೇ ಕಿಲ್ ಬರ್ತಿದ್ರು. ಇನ್ನು ಬೇರೆ ಬೇರೆಯವ್ರನ್ನ ನೋಡ್ದೆ ಮೇಡಮ್, ಅಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ. ಇವಾಗ ಇವ್ರೊಬ್ರು ಬೇರೆ ಕಡೆ ಕೆಲಸ ಕೊಡಿ ನಮ್ಗೆ ಅಂದ್ರೆ ಯಾರು ಕೊಡ್ತಾರೆ? ಸರಿ,
ಕೆಲಸ ಕೊಟ್ಟು ನೀವು ಇಲ್ಲಿಂದ ಒಪ್ಕೊಂಡಿದ್ದೀರಾ, ಇಟ್ಕೋತಿದ್ದೀರಾ, ಸರಿ ಒಪ್ಕೋತೀನಿ. ಇದಕ್ಕೆ ಇನ್ನೊಂದು ಮಾಸ್ಟರ್, ನಮ್ಗೀಗ ಏನಾಗಿದೆ ಅಂದ್ರೆ ನಮ್ಮ ದೌರ್ಜನ್ಯ ಯಾಕೆ ಇದನ್ನ ಕೊಡ್ತೀರಾ? ನೀವದು ಸರಿ, ಎಲ್ರೂ ಅದು ಸರಿ. ದೌರ್ಜನ್ಯ, ಹೆಣ್ಣು ಮಕ್ಕಳ ದೌರ್ಜನ್ಯ ಅಂತ ಹಾಕ್ಬಿಡಿ, ಗಂಡಸರ ದೌರ್ಜನ್ಯದ ವಿರುದ್ಧ ಹೋರಾಟ ಅಂತ ಹಾಕಿ. ಇಷ್ಟು ಜನ ಗಂಡಸಿದ್ರಲ್ಲ, ಈ ಗಂಡಸಿಲ್ಲದ ದೌರ್ಜನ್ಯ ಆಗ್ತಾ ಇದೆ ನಮಗೆ. ಇಲ್ಲಿನ ಇಷ್ಟು ಜನ ಗಂಡು ಮಕ್ಕಳು ದೌರ್ಜನ್ಯ ಮಾಡದೆ ಕೂತಿದಾರ? ಹೇಳಿ, ದೌರ್ಜನ್ಯ ಮಾಡದೆ ಕೂತಿದಾರ? ಒಂದು ಗಂಡಸರು ಹೇಳಿ ನಾವು ದೌರ್ಜನ್ಯ ಮಾಡಿಲ್ಲ. ಇವತ್ತಾಗಿರೋ ತಪ್ಪಿಗೆ ಹೆಣ್ಣು ಮಕ್ಕಳೇ ಇದಕ್ಕೆ ನೇರ ಹೊಣೆ. ಅವಳು ಓಡೋದಕ್ಕೆ ಹೆಣ್ಣು ಮಕ್ಕಳೇ ಹೊಣೆ. ಹೇಳ್ಬಿಡಿ, ನೀವು ಅದನ್ನ ಒಪ್ಕೋತೀವಿ. ಇಲ್ಲಿ ಇವತ್ತೊಂದು 65 ಜನ ಇರ್ಬೋದು, 65 ಜನನೂ ಒಪ್ಕೋತೀವಿ. ನೀವು ಹೇಳಿದ್ದೆ ಸರಿ, ಹೆಣ್ಣು ಮಕ್ಕಳೇ ತಪ್ಪು. ಹೌದು, ಹೆಣ್ಣು ಮಕ್ಕಳೇ ಕುರಾನ್ ಓದೋದು, ಹೆಣ್ಣು ಮಕ್ಕಳೇ ಓಡಿ ಹೋಗೋದು, ಹೆಣ್ಣು ಮಕ್ಕಳೇ ಕನ್ವರ್ಟ್ ಆಗೋದು. ಗಂಡು ಮಕ್ಳು ಏನ್ ಮಾಡ್ತಿದ್ದೀರಾ? ಗಂಡಸರು ಇಲ್ಲದೆ ಹೆಣ್ಣು ಮಕ್ಳು ಎಲ್ಲಿ ಹೋಗ್ತಾರೆ? ಈ ಗಂಡಸರೇ ಇದ್ರ ಕರ್ಕೊಂಡು ಹೋಗ್ಬೋದು. ನೀವು ಚೆನ್ನಾಗಿ ಗಂಡಸರು ಒಂದ್ ಕಡೆ ಕೂತ್ ಬಿಡ್ತೀರಾ. ಆಗ ಇದರಿಂದ ಏನಾಗ್ತಾ ಉಂಟು? ಪಾಪ ಹೆಣ್ಮಕ್ಳು ಎಷ್ಟು ತೊಂದರೆ ಆಗ್ತಾ ಉಂಟು ನೋಡಿ. ಅವ್ರಿಗೆ ಇದಿಲ್ವಾ? ನಮ್ಮ ಮನೇಲಿ ತಾಯಿ ಇಲ್ವಾ, ತಂಗಿ ಇಲ್ವಾ, ಅಕ್ಕ ಇಲ್ವಾ, ಸೊಸೆ ಇಲ್ವಾ? ಆತರ ನಾವು ನೋಡ್ಕೊಳ್ಬೇಕಲ್ಲ. ಇಲ್ಲ ಸರ್, ಇದರಿಂದ ಏನಾಗುತ್ತೆ ಗೊತ್ತಾ? ಈಗ ನೀವು ಹೇಳ್ತಿದ್ದೀರಾ, ನಾ ಇಲ್ಲಿ ಒಂದು 7 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಸುತ್ತ ಸುಮಾರು ಜನಗಳು ಬಂದೋಗಿದ್ದಾರೆ. ನಾನೆಲ್ಲೂ ಆಚೆ ಹೋಗಿಲ್ಲ. ನನಗೆ ಬೈಬಲ್ ಓದ್ಲಿಕ್ಕೂ ಇಷ್ಟ, ಕುರಾನ್ ಓದ್ಲಿಕ್ಕೂ ಇಷ್ಟ, ಬೇರೆ ಧರ್ಮಗಳಲ್ಲಿ ಇರ್ಲಿಕ್ಕೂ ಇಷ್ಟ, ಎಲ್ಲ ತರನೂ ಇರ್ತೀನಿ ನಾನು. ನನಗೆ ಬೊಟ್ಟು ಹಾಕ್ಬೇಕು ಅಂದ್ರೆ ಹಾಕ್ತೀನಿ, ಹಾಕ್ಬಾರ್ದು ಬಿಡ್ತೀನಿ. ಇದು ನನ್ನ ವೈಯಕ್ತಿಕ. ಇದ್ರ ಬಗ್ಗೆ ನೀವು ಹೇಳಿ ಮಾಡಿ ಅಂದಾಗ ನಾನು ಬದಲಾಗಲ್ಲ. ಯಾಕಂದ್ರೆ ನಾನು 7 ವರ್ಷದಿಂದ ಇದ್ದೀನಿ. 1000 ಜನ ಬರ್ತಾರೆ, ಟೂರಿಸ್ಟ್ ಬರ್ತಾರೆ, ಹಾಕೊಂಡ್ ಬರ್ತಾರೆ, ಇಲ್ಲಿ ಗಂಟೆ ಸ್ಕರ್ಟ್ ಹಾಕೊಂಡ್ ಬರ್ತಾರೆ. ನಾವ್ ಹಾಕೋತೀವ? ನಾವ್ ಹಾಕಲ್ಲ. ನಮ್ಗೆ ಗೊತ್ತಿದೆ ನಮ್ಗೆ ಏನ್ ಹಾಕ್ಬೇಕು ಅನ್ನೋದು ನಮ್ಗೆ ಗೊತ್ತಿದೆ, ನಾವ್ ಹೆಂಗಿರ್ಬೇಕು ಅನ್ನೋದು ನಮ್ಗೆ ಗೊತ್ತಿದೆ. ಇದನ್ನ ಯಾರು ಬದಲಾಯಿಸಕ್ಕಾಗಲ್ಲ. ಒಂದು ಹೆಣ್ಣು ಮಗಳ ಬ್ಯಾಕ್ ಗ್ರೌಂಡ್ ನೋಡ್ಕೋಬೇಕು. ಎಲ್ಲಿ ಮನೇಲಿ ಅವಳಿಗೊಂದು ಸದೃಢವಾಗಿ ಸಪೋರ್ಟ್ ಇರಲ್ಲ, ಅಂತವ್ರು ಬದಲಾಗ್ತಾರೆ. ನಾವ್ ಇದೀವಮ್ಮ ನಿಮ್ ಜೊತೆಗೆ ಬಾ, ನಮ್ ಜೊತೆಗೆ ಬಾ ಅಂದ್ರೆ ಅವ್ರು ಬದಲಾಗ್ತಾರೆ. ಇಲ್ಲಿರೋ ಯಾವ ಹೆಣ್ಣು ಮಕ್ಳು ಬದಲಾಗಲ್ಲ. ಎಂತ ಕೇಸ್ಗಳು ನಡೆದಿದೆ ಸರಿ, ಈ ಕುಶಾಲನಗರದಲ್ಲಿ ತಗೊಳ್ಳಿ ಅಥವಾ ಕರ್ನಾಟಕದಲ್ಲಿ ತಗೊಳ್ಳಿ, ಎಷ್ಟು ಕೇಸ್ ನಡೆದಿರುತ್ತೆ? 10%? 10% ಜಾಸ್ತಿ ನಡೀಲಿಕ್ಕೆ ಸಾಧ್ಯನಾ? ಆಗ 90% ಮಹಿಳೆಯರು ದೌರ್ಜನ್ಯ ಒಳಗಾಗಿ ಬದುಕಿದಾರ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಪಟ್ಟಣದ ವಾಸವಿ ಬಾಲಕಿಯರ ಸಂಘದ ವತಿಯಿಂದ ಬೀದಿ ಬದಿಯ ವ್ಯಾಪಾರಿಗಳಿಗೆ ರೈನ್ ಕೋಟ್ಗಳನ್ನು ವಿತರಿಸಿದರು. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಪಟ್ಟಣದಲ್ಲಿ ವಾಸವಿ ಬಾಲಕಿಯರ ಸಂಘದ ವತಿಯಿಂದ ಪಟ್ಟಣ ವ್ಯಾಪ್ತಿಯಲ್ಲಿ ದಿನನಿತ್ಯ ವ್ಯಾಪಾರ ಮಾಡುತ್ತಿರುವ ಬೀದಿ ಬದಿ ವ್ಯಾಪಾರಿಗಳಿಗೆ ಮಳೆಗಾಲದ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ತೊಂದರೆಗಳು ಆಗದಂತೆ ಮನಗೊಂಡ ಬಾಲಕಿಯರು ರೈನ್ ಕೋಟ್ಗಳನ್ನು ವಿತರಿಸಿದರು. ಮಕ್ಕಳ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಯನ್ನು ಇಟ್ಟುಕೊಂಡು ಸಮಾಜದ ಒಳ್ಳೆಯ ಕೆಲಸಗಳು ಮಾಡುತ್ತಿರುವುದು ಸಾರ್ವಜನಿಕರಲ್ಲಿ ಹಾಗೂ ವ್ಯಾಪಾರಸ್ಥರಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಧ್ಯಕ್ಷರಾದ ಕುಮಾರಿ ಸಾನ್ವಿ, ಉಪಾಧ್ಯಕ್ಷರಾದ ಸಾನಿಕಾ, ಕಾರ್ಯದರ್ಶಿಯಾದ ಶ್ರಾವ್ಯ, ಮಾಜಿ ಅಧ್ಯಕ್ಷರಾದ ಇಬ್ಬನಿ ಹಾಗೂ ಸ್ಫೂರ್ತಿ, ನಿರ್ದೇಶಕರಾದ ಸಾಗರಿಕಾ, ನಿಶ್ರುತ, ಭೂಮಿ ಇತರರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯ ಮಹಾರಾಷ್ಟ್ರ ಮಂಡಳ ಕಾರ್ಯಾಲಯದಲ್ಲಿ ಮದರ್ ತೆರೇಸಾ ಜನಸೇವಾ ಟ್ರಸ್ಟ್ ವತಿಯಿಂದ ಸಾಧಕರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ನೀಡಿ ಅಭಿನಂದಿಸಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಮಹಾರಾಷ್ಟ್ರ ಮಂಡಳ ಕಾರ್ಯದಲ್ಲಿ ಮದರ್ ತೆರೇಸಾ ಜನ ಸೇವಾ ಟ್ರಸ್ಟ್ ವತಿಯಿಂದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಕರ್ನಾಟಕ ಸಾಧನ ಮುಕುಟ ರಾಜ್ಯ ಮಟ್ಟದ ಪ್ರಶಸ್ತಿ ಸಮಾರಂಭ ನಡೆಯಿತು. ಕಾರ್ಯಕ್ರಮವನ್ನು ಮದರ್ ತೆರೇಸಾ ಜನ ಸೇವಾ ಟ್ರಸ್ಟ್ ಗೌರವಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ತಾವರಗೆರೆ ಮಠದ ಮಹೇಶ್ವರ ತಾತನವರು ದಿವ್ಯ ಸಾನ್ನಿಧ್ಯ ವಹಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. 5 ಜನರಿಗೆ ಆದರ್ಶ ದಂಪತಿಗಳಿಗೆ ಹಾಗೂ 100 ಜನರಿಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಕರ್ನಾಟಕ ಸಾಧನ ಮುಕುಟ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಮುಖ್ಯಸ್ಥ ಪ್ರವೀಣ್ ನಾಯಕ್, ಎಸ್ ಪಾಟೀಲ್, ಬಂದೇನವಾಜ ಗುಡ್ಡೇಕರ, ನಿಂಗಪ್ಪ ಹಡಪದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಡೇವಿಡ್ ಶೆಟ್ಟಿ, ರಮೇಶ್ ಮಹದೇವಪ್ಪ, ಎಂಬಿ ನಾದಪ್ಪ, ಬಸವರಾಜ್ ಶಾಸ್ತ್ರಿ, ಸುರೇಶ್ ಪೂಜಾರಿ, ವಿದ್ಯಾ ಹಿರೇಮಠ್, ವಸಂತ ಡಂಗನವರ, ಅಂಜಲಿ ಹಿರೇಮಠ್, ಆದಿತ್ಯಗೌಡ ನಾಯಕ್ ಮುಂತಾದವರು ಉಪಸ್ಥಿತರಿದ್ದರು. नमो नमः। सिद्धारूढ़ महाराज की जय, चाचर महाराज की जय, धर्मसाधु संत महाराज की जय, मंगलम जय नमः पार्वती प्राप्तिरस्तु, सुख शांति समृद्धि प्राप्तिरस्तु. ಏನಾದರೂ ಸರಿಯೇ ಮೊದಲು ಮಾನವನಾಗೋ, ಏನಾದರೂ ಸರಿಯೇ ಮೊದಲು ಮಾನವನಾಗೋ, ಓದಿ ಬ್ರಾಹ್ಮಣನಾಗೋ, ಕಾಗೋ ಕ್ಷತ್ರಿಯನಾಗೋ, ಓದಿ ಬ್ರಾಹ್ಮಣನಾಗೋ, ಕಾಗೋ ಕ್ಷತ್ರಿಯನಾಗೋ, ಶೂದ್ರ ವೈಶ್ಯನಾಗೋ, ದುಡಿದು ಗಳಿಸಿ, ಶೂದ್ರ ವೈಶ್ಯನಾಗೋ, ದುಡಿದು ಗಳಿಸಿ. 24 ಜೀವರಾಶಿಗಳು ಅಂತರಾತ್ಮ ಪರಮಾತ್ಮನ ಬಂಧುಗಳು. ಅದರಲ್ಲಿ ಭಗವಂತ
ಯಾವುದರ ಮುಖಾಂತರ? ಗುರು ಮುಖಾಂತರ, ತಂದೆ ತಾಯಿ ಮುಖಾಂತರ, ಅಥವಾ ಅಂಧ ಅನಾಥರ ಯಾರೂ ನಮಗೆ ಗತಿ ಇಲ್ಲ ಅನ್ನುವಂಥ ಮನಸ್ಸಿನಲ್ಲಿ ಸಂಕುಚಿತ ಭಾವನೆ ಬಂದಿರತಕ್ಕಂಥವ್ರನ್ನ ಎಲ್ಲದಕ್ಕೂ ನಾನಿದ್ದೀನಿ ಅಂತ ಎಷ್ಟೋ ಒಂದು ಶಕ್ತಿದಾಯವಾಗಿರ್ತಕ್ಕಂಥ ಮಾತುಗಳಲ್ಲಿ ಹೇಳಿ ಅವರಿಗೆ ಒಂದು ಕರುಣೆ ತೋರಿಸ್ತಾರ. ಅವರೇ ನಿಜವಾದ ಭಗವಂತನ ರೂಪಗಳು ಅನ್ನುವಂಥ ವಿಚಾರ. ನೋಡ್ರಿ, ನಮ್ಮ ಪಾಟೀಲ್ ಸರ್ ಸುಮಾರು ಪರಿಚಯ ಆಗಿ ನನಗೆ 13 ವರ್ಷ ಆಯ್ತು. ಅವರು ಈಗ ಮಾಡ್ತಕ್ಕಂಥ ಕಾರ್ಯಕ್ರಮ 7ನೆಯ ಸರ್ವ ಭಾವೈಕ್ಯ ಸಮ್ಮೇಳನ. ಆ ವೇದಿಕೆ ಮೇಲೆ ಯಾರೂ ಇರಲ್ಲ. ಗುರುಣಾಮಧಿಕಂ ಜಗತ್ ಮಧ್ಯೆ, ಗುರುವಿನಿಂದಲೇ ಮೋಕ್ಷ, ಗುರುವಿನಿಂದಲೇ ಶಿಕ್ಷಾ, ಗುರುವಿನಿಂದಲೇ ಹೆಸರು ಜನ ಬರಬೇಕಾಗ ಒಂದು ಕಲ್ಲು ಇರ್ತದ. ದೇವರ ಎದುರುಗಳಂದ್ರೆ ದೇವರ ಎದುರು ಹುಡುಕ್ತೀವಿ ನಾವು. ಕಲ್ಲನ ಅದು ಕಲ್ಲು. ಆ ಕಲ್ಲಿಗೆ ಮೃದುತ್ವ ಭಾವನೆ, ಅಂದ್ರೆ ಗಟ್ಟಿಯಾದಂತಹ ಪದಾರ್ಥವನ್ನ ಮೃದು ಭಾವನೆ ಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಯಾರಿಗೆ? ಗುರುವಿನ ಒಂದು ಪಾದಸ್ಪರ್ಶದಲ್ಲಿ, ಗುರುವಿನ ಒಂದು ಅಷ್ಟಸ್ಪರ್ಶದಲ್ಲಿ. ಆ ಶಿಲ್ಪಿ ಕಲ್ಲು ಕೆತ್ತಿದಾಗ ನಿಮ್ಮಂತರೆಲ್ಲ ತೆಗಿ ಕೆಲಸ ಮಾಡಿದಾಗ ಆ ಮಂದಿರ ಕಟ್ಟಬೇಕು, ನಮ್ಮೂರಾಗ ಒಂದು ಗಣಪತಿ ಗುಡಿನ ಒಂದು ದೇವಿ ಗುಡಿನ ಕಟ್ಟಬೇಕು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜನ್ಮದಿನಾಚರಣೆಯನ್ನು ಆಚರಿಸಿದರು. ಬೆಂಗಳೂರು ಮಹಾನಗರದ ನಿರ್ಮಾತೃ ದೂರದೃಷ್ಟಿಯ ಜನಪರ ಆಡಳಿತಗಾರ ನಾಡಪ್ರಭು ಕೆಂಪೇಗೌಡರ 517ನೇ ಜನ್ಮ ದಿನಾಚರಣೆಯನ್ನು ಕೆಆರ್ಪೇಟೆ ಪಟ್ಟಣದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ಡಿಪೋನಲ್ಲಿ ವೈಭವಯುತವಾಗಿ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಬಸ್ ಡಿಪೋ ವ್ಯವಸ್ಥಾಪಕಿ ಉಮಾ ಮಹೇಶ್ವರಿ, ದೂರದೃಷ್ಟಿಯ ಜನಪರ ಆಡಳಿತಗಾರರಾಗಿದ್ದ ಕೆಂಪೇಗೌಡರು ಶ್ರಮಿಕ ವರ್ಗಗಳು ಸೇರಿದಂತೆ ನಾಡಿನ ಅನ್ನದಾತರಾದ ರೈತರ ಹಿತವನ್ನು ಮುಖ್ಯ ಗುರಿಯನ್ನಾಗಿಸಿಕೊಂಡು ದಕ್ಷ ಪ್ರಾಮಾಣಿಕ ಆಡಳಿತ ನೀಡಿ ನೂರಾರು ಕೆರೆ ಕಟ್ಟೆಗಳನ್ನು ನಿರ್ಮಿಸಿ ಕುಡಿಯುವ ನೀರು ಹಾಗೂ ಬೇಸಾಯಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದರು. ಜನನಾಯಕರೆಂಬ ಹೆಗ್ಗಳಿಕೆಗೆ ಕೆಂಪೇಗೌಡರು ಭಾಜನರಾಗಿದ್ದಾರೆ. ಕೆಂಪೇಗೌಡ ಜಯಂತಿಯ ಅಂಗವಾಗಿ ಘಟಕದ ಸಿಬ್ಬಂದಿಗಳಾದ ಕೆಂಪೇಗೌಡ, ಹರ್ಷ ಶಶಿಕುಮಾರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಅರುಣ್, ಕಾಂತರಾಜ್, ದೀಪಕ್, ಪುಟಲಿಂಗು, ಮೇಲ್ವಿಚಾರಕರಾದ ಸತೀಶ್ ಕುಮಾರ್ ಹಾಗೂ ರಮೇಶ್ ಉಪಸ್ಥಿತರಿದ್ದರು. ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಅಂಗವಾಗಿ ಘಟಕದ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರಿಗೆ ಅನ್ನದಾಸೋಹವನ್ನು ಏರ್ಪಡಿಸಲಾಗಿತ್ತು. ತುಂಬಾ ಅಚ್ಚುಕಟ್ಟಾಗಿ ಹೋದ ವರ್ಷಕ್ಕಿಂತಲೂ ಹೆಚ್ಚಾಗಿ ಇವತ್ತು ಅರೇಂಜ್ಮೆಂಟ್ಸ್ ಮಾಡಿದ್ದೀರಾ, ಚೆನ್ನಾಗಿ ಆಚರಣೆ ಮಾಡಿದ್ದೀರಾ. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇದೇ ಲಾಸ್ಟ್ ಒಂದು ಜಯಂತಿಗೆ ಯಾರು ಇರ್ಲಿಲ್ಲ, ತುಂಬಾ ಬೇಜಾರಾಗಿತ್ತು ಅವತ್ತು. ನಾನು ಗವಿಸಿದ್ದಪ್ಪ ಮಾತ್ರ 4-5 ಜನ ಮಾಡಿ ಕ್ಲೋಸ್ ಮಾಡಿದ್ವಿ. ಕೆಲವರು ಗೊತ್ತಾಗಿರುತ್ತೆ ಅದು ಯಾವ ಜಯಂತ್ಯೋತ್ಸವ ಅಂತ ಹೇಳೋದಿಲ್ಲ. ಆದ್ರೆ ಇದು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ಯಾವ್ದಿಲ್ಲ ಅಂದ್ರೆ ಒಗ್ಗಟ್ಟಿರ್ಬೇಕು. ಒಗ್ಗಟ್ಟಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಅದೆಂತ ಕಷ್ಟದ ಕೆಲಸ ಆದ್ರೂ ಕೂಡ ನೆರವೇರಿಕೆ ಮಾಡ್ಬೋದು. ಆ ರೀತಿ ನಿಮ್ಮಲ್ಲಿ ಒಳ್ಳೆ ಒಗ್ಗಟ್ಟಿದೆ, ಚೆನ್ನಾಗಿ ಮಾಡಿದೀರಾ. ಇದೇ ತರ ಪ್ರತಿ ವರ್ಷನೂ ಈ ಆಚರಣೆ ಕಂಟಿನ್ಯೂ ಆಗ್ಬೇಕು ಅಂತ ನಾನು ಆಶಿಸ್ತೀನಿ. ಈ ಒಗ್ಗಟ್ಟು ಕೂಡ ಹೀಗೆ ಇರಬೇಕು ಅಂತ ಆಶಿಸ್ತೀನಿ. ಮೊದಲನೇ ಪಾಯಿಂಟ್. ಎರಡನೇದಾಗಿ ಆಗ್ಲೇ ಇವರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಕೃಷ್ಣೇಗೌಡರು. ನಂಗೆ ತುಂಬಾ ಖುಷಿ ಆಯ್ತು. ಅವರು ಈ ಡಿಪಾರ್ಟ್ಮೆಂಟ್ ನಮ್ಗೆ ಅನ್ನ ಹಾಕಿದೆ. ತುಂಬಾ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ನಾವು ಈ ವರ್ಷನೂ ಕೂಡ ಅದೇ ರೀತಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಚರಿಸ್ತಾ ಇದ್ದಾರೆ. ಇದೇ ರೀತಿ ದೇವರು ನಮ್ಮ ಜನ ಸಿಬ್ಬಂದಿಗಳಿಗೆ ಮುಂದಿನ ವರ್ಷಗಳಲ್ಲೂ ಕೂಡ ಹೀಗೆ ಹೆಚ್ಚಿನ ಒಂದು ಆಸಕ್ತಿ ಮಾಡಿಕೊಂಡು ಚೆನ್ನಾಗಿ ಆಚರಿಸಬೇಕು ಅಂತ ದೇವರು ಶಕ್ತಿ ಕೊಡ್ಲಿ ಅಂತ ಕೇಳ್ಕೊತಾ ನಾನು ಮಾಡ್ಕೊಂಡು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಮಾದಪಟ್ಟಣ ಗ್ರಾಮದಲ್ಲಿರುವ ಪುಣ್ಯಕೋಟಿ ಗೋಶಾಲೆಗೆ ಮಾಜಿ ಸಚಿವರಾದ ಎಂಪಿ ಅಪ್ಪಚುರಂಜನ್ ರವರು ಭೇಟಿ ನೀಡಿ ಗೋಗಳಿಗೆ ಪೂಜೆ ಸಲ್ಲಿಸಿದ್ದಾರೆ. ಕುಶಾಲನಗರ ತಾಲೂಕಿನ ಪಟ್ಟಣದ ವಾಸವಿ ಬಾಲಕಿಯರ ಸಂಘದ ವತಿಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ರೈನ್ ಕೋಟ್ ವಿತರಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ಮಹಾರಾಷ್ಟ್ರ ಮಂಡಳಿ ಕಾರ್ಯಾಲಯದಲ್ಲಿ ಮದರ್ ತೆರೇಸಾ ಜನಸೇವಾ ಟ್ರಸ್ಟ್ ವತಿಯಿಂದ ಸಾಧಕರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಲಕ್ಷ್ಮೀ ಸಂತೋಷ್, ಗೊಬ್ಬಳಿ.